ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 32 ಪಾಯಿಂಟ್ಸ್ ಗೇನ್ ಆಗಿ 78,017 ಕ್ಲೋಸ್ ಆಗಿದೆ. ನಿಫ್ಟಿ 10 ಪಾಯಿಂಟ್ಸ್ ಗೇನ್ ಆಗಿ 23,668 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 97 ಪಾಯಿಂಟ್ಸ್ ಡೌನ್ ಆಗಿ 51,607 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ಟ್ರೈಟ್ 6th ಡೇ ಮಾರ್ಕೆಟ್ ರ್ಯಾಲಿನ ಬ್ರೇಕ್ ಮಾಡಿ 7th ಡೇ ಇವತ್ತು ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಇವತ್ತು ಮಾರ್ಕೆಟ್ ನೋಡ್ಕೊಂಡ್ರೆ ಫಸ್ಟ್ ಹಾಫ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿತ್ತು, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗೋಗಿದೆ. ಇವಾಗ ನಿಫ್ಟಿ ಡೇ ಐಸ್ ಇಂದ ನೋಡ್ಕೊಂಡ್ರೆ 260 ಪಾಯಿಂಟ್ಸ್ ಫಾಲ್ ಆಗಿದೆ. ಮತ್ತೆ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಡೇ ಐಸ್ ಇಂದ 964 ಪಾಯಿಂಟ್ಸ್ ಫಾಲ್ ಆಗಿದೆ. ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರೆ ಡೇ ಐಸ್ ಇಂದ 600 ಪಾಯಿಂಟ್ಸ್ ಫಾಲ್ ಆಗಿದೆ. ಅದ್ರ ಜೊತೆಗೆ ಮಿಡ್ ಕ್ಯಾಪ್ಸ್ ಆದ್ರೆ ಇವತ್ತು ಎಬೋವ್ 1% ಫಾಲ್ ಆಗಿದೆ. ಮತ್ತೆ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಎಬೋವ್ 1.5% ಫಾಲ್ ಆಗಿದೆ. ಇವಾಗ ಎಲ್ಲ ಇನ್ವೆಸ್ಟರ್ಸ್ಗೂ ಒಂದು ಡೌಟ್ ಇರುತ್ತೆ, ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಯಾಕಷ್ಟು ಪಾಸಿಟಿವ್ ಆಗಿತ್ತು, ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ಯಾವ್ಯಾವ ರೀಸನ್ಸ್ ಇಂದ ಈ ತರ ಇಷ್ಟೊಂದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ರ್ಯಾಲಿ ಏನೋ ಬ್ರೇಕ್ ಆಗಿದೆ, ನೆಕ್ಸ್ಟ್ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಸಹ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವಾಗ ವಿಷಯಕ್ಕೆ ಬಂದ್ರೆ, ಇವಾಗ ಏನೇನು ಅಪ್ಡೇಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ, ಇದನ್ನ ಟೈಮ್ ಲೈನ್ ಪ್ರಕಾರ ಮಾತಾಡ್ಕೊಂಡು ಹೋಗೋಣ. ಇವಾಗ ಮೊದಲನೇದಾಗಿ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಂತ ಅಂದ್ರೆ, ನಿನ್ನೆ ಸೆಬಿ ಅವ್ರದ್ದು ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಅಲ್ಲಿ ಏನ್ ಅಪ್ಡೇಟ್ಸ್ ಬಂದಿದಾವೆ ಅಂತ ನೋಡ್ಕೊಂಡ್ರೆ, ನಿನ್ನೆ ಮಾತಾಡ್ಕೊಂಡಿದ್ವಿ FPIs ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ. ಇವಾಗ ಇದ್ರ ಪ್ರಕಾರ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಈ FPIs ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಏನಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ FPIs ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಮುಂಚೆ 25,000 ಕೋಟಿವರೆಗೂ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ತರ ಡೀಟೇಲ್ಸ್ ನ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಈ ದುಡ್ಡಿಗೆ ಓನರ್ಶಿಪ್ ಯಾರು, ಈ ದುಡ್ಡು ಹೆಂಗ್ ಬಂತು, ಈ ತರ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಇರುತ್ತಲ್ಲ, ಇನ್ಫಾರ್ಮೇಶನ್ ನ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಇವಾಗ ಈ ಲಿಮಿಟ್ ಏನಿದೆ 25,000 ಕೋಟಿನ ಇದನ್ನ ಡಬಲ್ ಮಾಡಿದ್ದಾರೆ. ಅಂದ್ರೆ 50,000 ಕೋಟಿವರೆಗೂ ಯಾವುದೇ ತರ ಕ್ವಶನ್ಸ್ ಇರಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಅಪ್ಡೇಟ್ ಬಂದಿರೋದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ ಅಡಿಷನಲ್ ಆಗಿ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗುತ್ತೆ. ಮತ್ತೆ ಅದಾದ್ಮೇಲೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗೂ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ತಂದಿದ್ದಾರೆ. ಇದು ಸಹ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಮತ್ತೆ ಅದಾದ್ಮೇಲೆ RBI ರಿಲೇಟೆಡ್ ಆಗೂ ಸ್ವಲ್ಪ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಬಂದಿದಾವೆ. ಏನಂತ ಅಂದ್ರೆ, ಇವಾಗ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ರಿಲೇಟೆಡ್ ಆಗಿ ಹೊಸ ನಾರ್ಮ್ಸ್ ನ ತಂದಿದ್ದಾರೆ. ಇದರಲ್ಲಿ ಬ್ಯಾಂಕ್ಸ್ ಇವಾಗ ಈ ಸ್ಕೀಮ್ ಅಂಡರ್ ಅಲ್ಲಿ ಸ್ವಲ್ಪ ಸೆಕ್ಟರ್ಸ್ಗೆ ತುಂಬಾನೇ ಲೋನ್ಸ್ ಕೊಡೋ ತರ ಯಾವ ಸೆಕ್ಟರ್ಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡ್ಕೊಂಡ್ರೆ, ಒಂದು ಅಗ್ರಿಕಲ್ಚರ್, ಅದಾದ್ಮೇಲೆ ಸ್ಮಾಲ್ ಬಿಸ್ನೆಸಸ್ ಮತ್ತೆ ರಿನ್ಯೂವಬಲ್ ಎನರ್ಜಿ, ಇಷ್ಟು ಸೆಕ್ಟರ್ಗೆ ಈ PLS ಸ್ಕೀಮ್ ಇಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ಒಂದು ರಿನ್ಯೂವಬಲ್ ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಇದಕ್ಕೆ ತುಂಬಾನೇ ಲಾರ್ಜ್ ಅಮೌಂಟ್ ಆಫ್ ಲೋನ್ಸ್ ಬೇಕಾಗುತ್ತೆ. ಇವಾಗ RBI ಅವರೇ ಈ ತರ PLS ಸ್ಕೀಮ್ ಅಂಡರ್ ಅಲ್ಲಿ ತುಂಬಾ ಜಾಸ್ತಿ ಲೋನ್ಸ್ ಕೊಡ್ತೀವಿ ಅಂತ ಅಪ್ಡೇಟ್ ಮಾಡಿದಾರಲ್ಲ, ಅದರಿಂದ ಈ ಎನರ್ಜಿ ಪ್ರಾಜೆಕ್ಟ್ ರಿಲೇಟೆಡ್ ಕಂಪನೀಸ್ಗೆಲ್ಲ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಇವಾಗ ಈ ಎನರ್ಜಿ ಪ್ರಾಜೆಕ್ಟ್ಸ್ಗೆಲ್ಲ ಯಾರು ಲೋನ್ ಕೊಡ್ತಾರೆ ಅಂತ ನೋಡ್ಕೊಂಡ್ರೆ ಇರೆಡಾ ಕಂಪನಿ, ಇರೆಡಾಗೂ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಮತ್ತೆ REC ಇದೆ, PFC ಇದೆ, ಈ ಕಂಪನೀಸ್ಗೆಲ್ಲ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಡೇಟಾ ಪಾಯಿಂಟ್ ಕೂಡ ಇದೆ. ನಮ್ಮ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ಡೇಟಾ ಪಾಯಿಂಟ್ ಕೂಡ ಇದೆ. ಏನಂತ ಅಂದ್ರೆ, ನಿನ್ನೆ US ಮಾರ್ಕೆಟ್ಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದ್ರೆ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ S&P 500 ಆದ್ರೆ ಎಬೋವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನಿನ್ನೆ US ಮಾರ್ಕೆಟ್ ಅಲ್ಲಿ ಸರ್ವಿಸ್ PMI ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಇವಾಗ US ಎಕಾನಮಿ ಏನಿದೆ ಇದೊಂದು ಸರ್ವಿಸ್ ಡ್ರಿವನ್ ಎಕಾನಮಿ, ಅದರಿಂದನೇ ಸರ್ವಿಸ್ PMI ಡೇಟಾ ಪಾಸಿಟಿವ್ ಆಗಿ ಬಂದಿರೋದಕ್ಕೆ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಫ್ರೆಂಡ್ಸ್, ಈ ಮೂರು ಡೇಟಾ ಪಾಯಿಂಟ್ಸ್ ಇಂದಾನೆ ನಮ್ಮ ಮಾರ್ಕೆಟ್ ಫಸ್ಟ್ ಹಾಫ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಇವಾಗ ಏನೇನು ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಇದಾವೆ ಅಂತ ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ. ಮೊದಲನೇದಾಗಿ S&P ಗ್ಲೋಬಲ್ ಅವರಾದ್ರೆ ಇಂಡಿಯನ್ GDP ನ ಫಿನಾನ್ಷಿಯಲ್ ಇಯರ್ 2026ಗೆ 20 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ರೀಸೆಂಟ್ ಟೈಮ್ ಅಲ್ಲಿ ಪ್ರತಿದಿನ ಮಾತಾಡ್ಕೊಂತಾನೆ ಬರ್ತಾ ಇದ್ವಿ, ಟ್ರಂಪ್ ಅವರು ತುಂಬಾ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಹಾಕ್ತಾರೆ ಅಂತ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಕಂಟ್ರೀಸ್ ಮೇಲೆಲ್ಲ ರೆಸಿಪ್ರೋಕಲ್ ಟ್ಯಾರಿಫ್ ಇರುತ್ತೆ ಅಂತ ಪ್ರತಿದಿನನೂ ಮಾತಾಡ್ಕೊಂತಾನೆ ಬರ್ತಾ ಇದ್ವಿ ಒಂದು ವಾರದಿಂದ. ಮತ್ತೆ ಒಂದು ವಾರ ಗ್ಯಾಪ್ ಕೊಟ್ರು, ಮತ್ತೆ ಇವಾಗ ಶುರು ಮಾಡ್ಕೊಂಡಿದ್ದಾರೆ. ಇವತ್ತಾದ್ರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಬಂದಿದ್ದಾವೆ. ಇವಾಗ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಏನೇನು ಅಪ್ಡೇಟ್ ಬಂದಿದ್ದಾವೆ ಅಂತ ನೋಡ್ಕೊಂಡ್ರೆ, ಇವಾಗ ಮೊದಲನೇದಾಗಿ ವೆನಿಜುಲಾ ಆಯಿಲ್ಸ್ ರಿಲೇಟೆಡ್ ಆಗಿ 25% ಟ್ಯಾರಿಫ್ ಹಾಕಿದ್ದಾರೆ. ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ವೆನಿಜುಲಾ ಆಯಿಲ್ಸ್ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಅಂದ್ರೆ
ನಮ್ಮ ಸ್ಟಾಕ್ ಮಾರ್ಕೆಟ್ ಯಾಕಿಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಬೇಕು ಅಂತ. ಇವತ್ತು ನಮ್ಮ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ ನೋಡಿಕೊಂಡ್ರೆ ಎಬೋ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಅದಾದಮೇಲೆ ಇಲ್ಲೊಂದು ಡೇಟಾ ಇದೆ ನೋಡಿ. ಇವಾಗ ಈ ಇಮೇಜ್ನ ಕ್ಲಿಯರ್ ಆಗಿ ನೋಡಿ. ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇವಾಗ 2024 ನೋಡಿಕೊಂಡ್ರೆ ವೆನಿನ್ಸುವೆಲಾಯಿಂದನೇ 22 ಮಿಲಿಯನ್ ಬ್ಯಾರೆಲ್ಸ್ ಕ್ರೂಡ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೆ 2023 ನೋಡಿಕೊಂಡ್ರೆ ವೆನಿನ್ಸುವೆಲಾಯಿಂದ ಯಾವ ಕಂಟ್ರಿ ಹೈಯೆಸ್ಟ್ ಕ್ರೂಡ್ನ ಬೈ ಮಾಡಿದ್ದಾರೆ ಅಂತ ಅಂದರೆ ಫಸ್ಟ್ ಪ್ಲೇಸಲ್ಲಿ ಇಂಡಿಯಾನೇ ಇದೆ. ಅದಕ್ಕೋಸ್ಕರನೇ ವೆನಿನ್ಸುವೆಲಾ ಆಯಿಲ್ಸ್ ಮೇಲೆ ಟ್ಯಾರಿಫ್ ಆಗ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿರೋದಕ್ಕೆ ಇವತ್ತು ನಮ್ಮ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಅದರಲ್ಲಿ ಯಾವ್ಯಾವ ಕಂಪನೀಸ್ ತುಂಬಾ ಬೈ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್. ಇವರಾದರೆ 1,27,000 ಬ್ಯಾರೆಲ್ ಪರ್ ಡೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ನಮ್ಮ ಮಾರ್ಕೆಟಲ್ಲಿ ಎಬೋ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಹೈಯೆಸ್ಟ್ ಯಾರು ಬೈ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡ್ರೆ ಇಂಡಿಯನ್ ಆಯಿಲ್ ಅವರು. ಇವರಾದರೆ 37,000 ಬ್ಯಾರೆಲ್ ಪರ್ ಡೇ ಬೈ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 2%ವರೆಗೂ ಕರೆಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ HPCL ಅವರಾದರೆ 28 ಬ್ಯಾರೆಲ್ ಪರ್ ಡೇ ಬೈ ಮಾಡ್ತಾ ಇದ್ದಾರೆ. ಈ ಕಂಪನಿ ಸಹ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಈ ಥರ ವೆನಿನ್ಸುವೆಲಾ ಮೇಲೆ 25% ಟ್ಯಾರಿಫ್ ಆಗ್ತೀವಿ ಅಂತ ಅಂದಿರೋದಕ್ಕೇ ಈ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಇದೊಂದೇ ಅಲ್ಲ, ಅದಾದಮೇಲೆ ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ತುಂಬ ಕಂಪನೀಸ್ ಮೇಲೆ ಟ್ಯಾರಿಫ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದರು. ಅದಾದಮೇಲೆ ಏಪ್ರಿಲ್ 2 ತುಂಬ ಕಂಟ್ರೀಸ್ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ಸಹ ಹೊಸ ಅಪ್ಡೇಟ್ಸ್ ಬಂದಿದ್ದಾವೆ. ಇವಾಗ ಆಟೋಸ್ ಮೇಲಾದರೆ 25% ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಲುಂಬಾರ್ ಮೇಲೆ ಮತ್ತು ಚಿಪ್ಸ್ ಮೇಲೆಲ್ಲ ಕಮಿಂಗ್ ಟೈಮಲ್ಲಿ ಟ್ಯಾರಿಫ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವಾಗ ರೀಸೆಂಟ್ ಟೈಮಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ರೆಸಿಪ್ರೋಕಲ್ ಟ್ಯಾರಿಫ್ ರಿಲೇಟೆಡ್ ಆಗಿ ತುಂಬಾ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಸಹ ಇದ್ರ ಬಗ್ಗೆ ತುಂಬಾ ವರ್ಕ್ ಮಾಡ್ತಾ ಇದೆ. ಇವಾಗ ನಾನು ತುಂಬ ಮಾರ್ಕೆಟ್ ನ್ಯೂಸಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾಕೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಇಂಡಿಯಾ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಆಗ್ತಾ ಇದ್ದಾರೆ ಅಂತ. ಯಾಕಂತ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಪ್ರತಿದಿನ ಹೊಸ ವ್ಯೂವರ್ಸ್ ನೋಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ಇವಾಗ ಇಂಡಿಯಾಯಿಂದ ಏನು ಗೂಡ್ಸ್ US ಹೋಗುತ್ತೆ, ಆ ಗೂಡ್ಸ್ ಮೇಲೆ US ಗೌರ್ಮೆಂಟ್ ತುಂಬಾ ಕಮ್ಮಿ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ US ಇಂದ ಇಂಡಿಯಾಗೆ ಏನೇನು ಪ್ರಾಡಕ್ಟ್ಸ್ ಬರುತ್ತೆ ಆ ಪ್ರಾಡಕ್ಟ್ಸ್ ಮೇಲೆ ಇಂಡಿಯಾ ನೋಡಿಕೊಂಡ್ರೆ ತುಂಬಾ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಇಂಡಿಯಾ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿರೋದು. ಮತ್ತು ಇವಾಗ ರೀಸೆಂಟ್ ಟೈಮಲ್ಲಿ ನಮ್ಮ ಗೌರ್ಮೆಂಟ್ ಸಹ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಗೋಸ್ಕರ ಮಾತುಕತೆಯಲ್ಲಿದ್ದಾರೆ. ಇವಾಗ ಏಪ್ರಿಲ್ 2 ರೆಸಿಪ್ರೋಕಲ್ ಟ್ಯಾರಿಫ್ ಇರುತ್ತಲ್ಲ, ಅದಕ್ಕೋಸ್ಕರ ಈ ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ. ಇವಾಗ US ಜೊತೆ ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ ಅಂತ ತುಂಬ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಏನಂತ ಅಂದರೆ ಇವಾಗ US ಇಂದ ಬರೋ ಪ್ರಾಡಕ್ಟ್ಸ್ ಮೇಲೆ ತುಂಬ ಇಂಪೋರ್ಟ್ ಡ್ಯೂಟೀಸ್ನ ಹಾಕ್ತಾ ಇದ್ದಾರಲ್ಲ, ಆ ಇಂಪೋರ್ಟ್ ಡ್ಯೂಟೀಸ್ನೆಲ್ಲ ತುಂಬಾ ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ಇವಾಗ ಇಂಡಿಯನ್ ಗೌರ್ಮೆಂಟ್ ಎಷ್ಟೋ ಪ್ರಾಡಕ್ಟ್ಸ್ ಮೇಲೆ 30, 40%, 50%ವರೆಗೂ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಇಂಪೋರ್ಟ್ ಡ್ಯೂಟೀಸ್ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ಇಂಪೋರ್ಟ್ ಡ್ಯೂಟೀಸ್ನ ತುಂಬಾ ಕಮ್ಮಿ ಮಾಡ್ತೀವಿ ಅಂತ ಸೋರ್ಸಸ್ಸಿಂದ ಅಪ್ಡೇಟ್ ಆಗ್ತಾ ಇದೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗಿದ್ದಾವೆ. ನೋಡಬೇಕು ಈ ಫೈನಲ್ ಆಗಿ ಈ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸಲ್ಲಿ ಟ್ಯಾಕ್ಸಸ್ನ ಕಮ್ಮಿ ಮಾಡ್ತಾರಾ ಇಲ್ವಾ ಅಂತ. ಮತ್ತೆ ಫ್ರೆಂಡ್ಸ್, ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈ ಟ್ಯಾರಿಫ್ ಅಂದರೆ ಏನು, ಈ ರೆಸಿಪ್ರೋಕಲ್ ಟ್ಯಾರಿಫ್ ಅಂದರೆ ಏನು, ಇವಾಗ ಯಾವ್ಯಾವ ಕಂಟ್ರೀಸ್ ಎಷ್ಟೆಷ್ಟು ಇಂಪೋರ್ಟ್ ಡ್ಯೂಟೀಸ್ ಹಾಕ್ತಾರೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋ ನೋಡಿ, ಈ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಅದಾದಮೇಲೆ ಈ ಇಮೇಜ್ನ ನೋಡಿ. ಇವಾಗ ಇಂಡಿಯಾದವರು ಎಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಂದ್ಸಲ ಇಮೇಜ್ನ ನೋಡಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಾದರೆ US ಇಂದ ಇಂಡಿಯಾಗೆ ಬರೋ ಪ್ರಾಡಕ್ಟ್ಸ್ ಮೇಲೆ ಇಂಡಿಯಾದವರು ಎಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 37.7% ಇಂಪೋರ್ಟ್ ಡ್ಯೂಟೀಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ಇಂಡಿಯಾಯಿಂದ US ಹೋಗೋ ಪ್ರಾಡಕ್ಟ್ಸ್ ಮೇಲೆ US ಗೌರ್ಮೆಂಟ್ ಎಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಜಸ್ಟ್ 5.3% ಟ್ಯಾಕ್ಸಸ್ನ ಮಾತ್ರನೇ ಕಲೆಕ್ಟ್ ಮಾಡ್ತಾ ಇರೋದು. ಇನ್ನೂ ಎಕ್ಸಾಂಪಲ್ಸ್ ಇದೆ, ಇಂಡಸ್ಟ್ರಿಯಲ್ ಲೆವೆಲ್, ಕಂಟ್ರಿ ಲೆವೆಲ್, ಈ ಥರ ಎಕ್ಸಾಂಪಲ್ಸ್ ಇದಾವೆ ನೋಡಿ. ಇದ್ರ ಪ್ರಕಾರ ನೋಡಿಕೊಂಡ್ರೆ ಇಂಡಿಯಾದವರು ತುಂಬಾ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ರೆಸಿಪ್ರೋಕಲ್ ಟ್ಯಾರಿಫ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇದ್ದು. ಇವಾಗ ಗೌರ್ಮೆಂಟ್ ಏನಾದರೂ ಈ ಟ್ಯಾಕ್ಸಸ್ನ ತುಂಬಾ ಕಮ್ಮಿ ಮಾಡಿದ್ರೆ ಏಪ್ರಿಲ್ 2 ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಆಗ್ತಾರಲ್ಲ, ಆ ಇಂಪ್ಯಾಕ್ಟ್ ಅಷ್ಟಾಗಿರಲ್ಲ. ಒಂದು ವೇಳೆ ಏನಾದರೂ ಟ್ಯಾಕ್ಸಸ್ನ ಕಮ್ಮಿ ಮಾಡಿದ್ರೆ ಮಾತ್ರ. ಒಂದು ವೇಳೆ ಟ್ಯಾಕ್ಸಸ್ ಏನಾದರೂ ಕಮ್ಮಿ ಮಾಡಲಿಲ್ಲ ಅಂದರೆ ಏಪ್ರಿಲ್ 2 ಇಂಡಿಯಾ ಮೇಲೆ ಕೂಡ ತುಂಬಾ ಟ್ಯಾರಿಫ್ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ಫ್ರೆಂಡ್ಸ್, ಈ ಎಲ್ಲ ರೀಸನ್ಸ್ ಇಂದನೇ ಇವತ್ತು ಮಾರ್ಕೆಟ್ ಕರೆಕ್ಟ್ ಆಗಿರೋದು. ಅದ್ರ ಜೊತೆಗೆ ಲಾಸ್ಟ್ 6 ಡೇಸ್ ಇಂದನೂ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತಲ್ಲ, ಈ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಎಲ್ಲ ಮಾರ್ಕೆಟ್ ರಿಲೇಟೆಡ್ ಆಗಿ ಅಪ್ಡೇಟ್ ಆಗ್ತಾ ಇದ್ದಿದ್ದಕ್ಕೆ ಮಾರ್ಕೆಟಲ್ಲಿ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಅದ್ರ ಜೊತೆಗೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನಡೆದಿದೆ. ಅದರಿಂದನೇ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, FIDA ಡೇಟಾ ಇನ್ನು ಮಾರ್ಕೆಟಲ್ಲಿ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.
ಮತ್ತೆ ಫ್ರೆಂಡ್ಸ್, ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಟೈಮ್ ಟು ಟೈಮ್ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವತ್ತು ಈ ಗ್ರಾಫೈಟ್ಸ್ ಮತ್ತು ಎಲೆಕ್ಟ್ರೋಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡೋ ಕಂಪನೀಸ್ ನೋಡಿದ್ರಾ, ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. HEG ಕಂಪನಿ ಆದರೆ ಇವತ್ತು 18% ಇಂಟ್ರಾಡೇ ಐಸ್ ಟಚ್ ಮಾಡಿ 11% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ಗ್ರಾಫೈಟ್ ಇಂಡಿಯಾ ಆದರೆ 14% ಇಂಟ್ರಾಡೇ ಹೈಸ್ ಟಚ್ ಮಾಡಿ 7% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಯಾಕೆ ಇವತ್ತು ಈ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂದರೆ, ಜಪಾನಲ್ಲಿ 4 ಮಂತ್ಸ್ ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ದಾರೆ ಚೈನೀಸ್ ಗ್ರಾಫೈಟ್ ಮತ್ತು ಎಲೆಕ್ಟ್ರೋಡ್ಸ್ ಎಕ್ಸ್ಪೋರ್ಟ್ಸ್ ಮೇಲೆ. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟಲ್ಲಾಗಲಿ ಗ್ಲೋಬಲ್ ಮಾರ್ಕೆಟಲ್ಲಾಗಲಿ ತುಂಬ ಸಲನೇ ಕೇಳಿರ್ತೀವಿ ಈ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂದರೆ ಏನು ಅಂತ. ಫ್ರೆಂಡ್ಸ್, ಇವಾಗ ಇದನ್ನು ಸಿಂಪಲಾಗಿ ಹೇಳ್ತೀನಿ ನೋಡಿ. ಯಾವುದೇ ಕಂಟ್ರಿ ಆಗಲಿ ಯಾವುದೇ ಪ್ರಾಡಕ್ಟ್ನ ತುಂಬಾ ಕಮ್ಮಿ ಪ್ರೈಸಲ್ಲಿ ಎಕ್ಸ್ಪೋರ್ಟ್ ಮಾಡಿ ಮಾರ್ಕೆಟ್ ವ್ಯಾಲ್ಯೂಗಿನ್ನ ಕಮ್ಮಿ ಪ್ರೈಸಲ್ಲಿ ತಂದು ಸೆಲ್ ಮಾಡ್ತಾ ಇದ್ರೆ ಅಂಥ ಕಂಟ್ರೀಸ್ ಮೇಲೆ ಈ ಥರ ಆ್ಯಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸ್ತಾರೆ. ಯಾಕಂದರೆ ಇದರಿಂದ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಡೊಮೆಸ್ಟಿಕ್ ಪ್ಲೇಯರ್ಸ್ನ ಕಾಪಾಡೋದಕ್ಕೋಸ್ಕರ ಈ ಥರ ಆ್ಯಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸ್ತಾರೆ. ಅರ್ಥ ಆಯ್ತಾ? ಇವಾಗ ಮತ್ತೆ ವಿಷಯಕ್ಕೆ ಬಂದರೆ, ಚೈನಾ ಮೇಲಾದರೆ 4 ಮಂತ್ಸ್ ಆ್ಯಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ದಾರೆ. ಈ ಥರ ಆ್ಯಂಟಿ ಡಂಪಿಂಗ್ ಡ್ಯೂಟಿ ವಿಧಿಸಿರೋದ್ರಿಂದ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಇವಾಗ HEG ಕಂಪನಿ ನೋಡಿಕೊಂಡ್ರೆ ಪ್ರಪಂಚದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಗ್ರಾಫೈಟ್ ಮತ್ತು ಎಲೆಕ್ಟ್ರೋಡ್ಸ್ ಪ್ಲಾಂಟ್ ಇದೆ. ಮತ್ತು ಇವ್ರ ಹತ್ರ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿಕೊಂಡ್ರೆ 1 lakh ಟನ್ ಪರ್ ಆ್ಯನಮ್ ಕೆಪಾಸಿಟಿ ಇದೆ. ಮತ್ತು ಇವಾಗ ಅಪ್ರಾಕ್ಸಿಮೇಟ್ಲಿ 65%ಇಂದ 70%ವರೆಗೂ ಇವ್ರು ಏನು ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು 35 ಕಂಟ್ರೀಸ್ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 18%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಗ್ರಾಫೈಟ್ ಇಂಡಿಯಾನೂ ಅಷ್ಟೇ, ಇವರು ಗ್ರಾಫೈಟ್ಸ್ನ ಮತ್ತು ಕಾರ್ಬನ್ ರಿಲೇಟೆಡ್ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವ್ರಿಗೂ ಅಷ್ಟೇ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಇವ್ರ ಪ್ರಾಡಕ್ಟ್ಸ್ಗೂ. ಅದ್ರ ಜೊತೆಗೆ ಇವರು ಕಮಿಂಗ್ ಟೈಮಲ್ಲಿ ಕೆಪಾಸಿಟಿ ಎಕ್ಸ್ಪೆನ್ಷನ್ ಕೂಡ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಈ ಎಲ್ಲ ರೀಸನ್ಸಿಂದ ಈ ಕಂಪನೀಸ್ಗೆ ಈ ಆ್ಯಂಟಿ ಡಂಪಿಂಗ್ ಡ್ಯೂಟಿಯಿಂದ ಅಡ್ವಾಂಟೇಜ್ ಇರುತ್ತೆ ಅಂತಲೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಅದಾದಮೇಲೆ ಇವತ್ತು UBS ಅವರು ಈ ಸಿಮೆಂಟ್ ಕಂಪನೀಸ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಮತ್ತು ಈ ಸೆಕ್ಟರ್ ಮೇಲೆ ಅವ್ರ ವ್ಯೂನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇವಾಗ ಇದ್ರ ಬಗ್ಗೆ ನೋಡ್ಕೊಂಡ್ರೆ UBS ಅವರು ಮುಂಚೆ ಅಲ್ಟ್ರಾಟೆಕ್ ಸಿಮೆಂಟ್ಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ರು. ಆದರೆ ಇವಾಗ ನೋಡ್ಕೊಂಡ್ರೆ ಬೈ ರೇಟಿಂಗ್ ಕೊಟ್ಟು 17% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಡಾಲ್ಮಿಯಾ ಭಾರತ್ಗೂ ಅಷ್ಟೇ ಮುಂಚೆ ಸೆಲ್ ರೇಟಿಂಗ್ ಕೊಟ್ಟಿದ್ರು, ಆದರೆ ಇವಾಗ ಬೈ ರೇಟಿಂಗ್ ಕೊಟ್ಟು 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಇದೇ ಥರ ಯಾವ್ಯಾವ ಕಂಪನೀಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ, ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಇಮೇಜ್ನ ನೋಡಿ. ಇವಾಗ ಓವರ್ ಆಲ್ ಎಲ್ಲ ಅನಲಿಸ್ಟ್ ನೋಡ್ಕೊಂಡ್ರೆ ಅಲ್ಟ್ರಾಟೆಕ್ಗಾದ್ರೆ 37 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ, 3 ಅನಲಿಸ್ಟ್ ಮಾತ್ರನೇ ಸೆಲ್ ರೇಟಿಂಗ್ ಕೊಟ್ಟಿರೋದು. ಮತ್ತೆ ಅಂಬುಜಾ ಸಿಮೆಂಟ್ಸ್ಗಾದ್ರೆ 32 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಡಾಲ್ಮಿಯಾ ಭಾರತ್ಗಾದ್ರೆ 18 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ACC ಸಿಮೆಂಟ್ಗಾದ್ರೆ 31 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತೆ ಇವಾಗ UBS ಅವರು ಇಷ್ಟು ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ರೀಸನ್ಸ್ ಏನು ಅಂತ ನೋಡ್ಕೊಂಡ್ರೆ, ಈ ರೀಸನ್ಸ್ ಇವ್ರು ಏನು ಹೇಳಿದ್ದಾರೆ ಇದನ್ನ 2 days ಬ್ಯಾಕ್ ಒಂದು ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಿ. ಇವಾಗ ಇಂಡಿಯಾದಲ್ಲಿ ರೇಟ್ ಕಟ್ ಸೈಕಲ್ ನಡೀತಾ ಇದೆ ಅಲ್ಲ, ಇವಾಗ ಈ ರೇಟ್ ಕಟ್ ಇಂದ ಯಾವ ಸೆಕ್ಟರ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ನೋಡ್ಕೊಂಡ್ರೆ ಅದೇ ಹೌಸಿಂಗ್ ಸೆಗ್ಮೆಂಟ್. ಈ ಹೌಸಿಂಗ್ ಸೆಗ್ಮೆಂಟ್ ಅಲ್ಲಿ ಏನಾದರೂ ಡಿಮ್ಯಾಂಡ್ ಇನ್ಕ್ರೀಸ್ ಆದ್ರೆ ಅದು ಆಬ್ವಿಯಸ್ ಆಗಿ ಸಿಮೆಂಟ್ ಸೆಗ್ಮೆಂಟ್ ಅಲ್ಲೂ ಅದೇ ತರ ಡಿಮ್ಯಾಂಡ್ ಅನ್ನೋದು ಇನ್ಕ್ರೀಸ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇಂಡಿಯಾದಲ್ಲಿ ರೇಟ್ ಕಟ್ ಸೈಕಲ್ ನಡೀತಾ ಇದೆ. ಇವಾಗ ಪ್ರೀವಿಯಸ್ ಆಗಿ 1 ರೇಟ್ ಕಟ್ ಮಾಡಿದ್ದಾರೆ. ಇವಾಗ ಏಪ್ರಿಲ್ ಮಂತ್ ಅಲ್ಲಿ ಅಡಿಷನಲ್ ಆಗಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಇದೇ ವರ್ಷದಲ್ಲೇನೆ ಇನ್ನೊಂದ್ಸಲ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಕೂಡ ಇದೆ. ಅದಕ್ಕೋಸ್ಕರ ಈ ರೇಟ್ ಕಟ್ ಸೈಕಲ್ ಇಂದ ಹೌಸಿಂಗ್ ಸೆಗ್ಮೆಂಟ್ ಅಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಅಂತ UBS ಅವರು ಹೇಳ್ತಾ ಇದ್ದಾರೆ. ಈ ತರ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದ್ರಿಂದ ಸಿಮೆಂಟ್ ಕಂಪನೀಸ್ಗೂ ಇದು ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಎಲ್ಲ ಕಂಪನೀಸ್ ನೋಡ್ಕೊಂಡ್ರೆ ಅವ್ರ ಮಾರ್ಜಿನ್ಸ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ. ಇವಾಗ ಡಿಸೆಂಬರ್ ಮಂತಲ್ಲಿ ನೋಡ್ಕೊಂಡ್ರೆ ಪ್ರೈಸ್ ಹೈಕ್ ಮಾಡಿದ್ರು, ಅದರಿಂದ ಸಹ ಈ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಮತ್ತೆ ಅದಾದ್ಮೇಲೆ ಈ ಸ್ಟಾಕ್ ಪ್ರೈಸ್ ಇವಾಗ ಲಾಸ್ಟ್ 9 ಮಂತ್ಸ್ ಅಲ್ಲಿ ಅಂದ್ರೆ ಫಿನಾನ್ಷಿಯಲ್ ಇಯರ್ 2025 ಅಲ್ಲಿ ಈ ಸಿಮೆಂಟ್ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದಾವೆ. ಮತ್ತೆ ಈ ಕಂಪನೀಸ್ ಅಲ್ಲಿ ಗ್ರೋತ್ ಇದೆ, ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಯಾವುದೇ ತರ ಮೊಮೆಂಟಮ್ ಇಲ್ಲ. ಇವಾಗ ಒನ್ಸ್ ಈ ಸೈಕಲ್ ಏನಾದ್ರೂ ರಿವರ್ಸಲ್ ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲೂ ಸಹ ತುಂಬಾನೇ ಪಾಸಿಟಿವ್ ಮೊಮೆಂಟಮ್ ಕಾಣ್ಬೋದು ಅಂತ
UBS ಅವರು ಹೇಳ್ತಾ ಇದ್ದಾರೆ. ಇದು ಓವರ್ ಆಲ್ UBS ಅವರು ಈ ಸಿಮೆಂಟ್ ಕಂಪನೀಸ್ ಮೇಲೆ ಅವ್ರ ವ್ಯೂನ ಶೇರ್ ಮಾಡ್ಕೊಂಡಿರೋದು. ಕಲ್ಪತರು ಪ್ರಾಜೆಕ್ಟ್ಸ್ ಈ ಕಂಪನಿ ನೋಡಿದ್ರೆ ಇವತ್ತು ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಗೆ ಒಂದು ಸಬ್ಸಿಡಿಯರಿ ಕಂಪನಿ ಇದೆ. ಆ ಕಂಪನಿಗೆ 2366 ಕ್ರೋರ್ಸ್ ಆರ್ಡರ್ ಬಂದಿದೆ. ಮತ್ತೆ ಇವಾಗ ಕಲ್ಪತರು ಪ್ರಾಜೆಕ್ಟ್ಸ್ ಇವ್ರು ಟೋಟಲ್ ಆರ್ಡರ್ ಬುಕ್ ನೋಡ್ಕೊಂಡ್ರೆ 24,850 ಕ್ರೋರ್ಸ್ಗೆ ರೀಚ್ ಆಗಿದೆ. ಮತ್ತೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಈ ಪವರ್ ಡಿಮ್ಯಾಂಡ್ ಅನ್ನೋದು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಈ ಕಲ್ಪತರು ಪ್ರಾಜೆಕ್ಟ್ಸ್ ಅವ್ರು ನೋಡ್ಕೊಂಡ್ರೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟಲ್ಲಿ, ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟಲ್ಲಿ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ಮತ್ತೆ ಈ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದಂಗೆನೆ ಇವ್ರಿಗೆ ಮಲ್ಟಿಪಲ್ ಆರ್ಡರ್ಸ್ ಬರ್ತಾನೆ ಇದೆ. ಅದರಿಂದನೇ ಇವಾಗ ಈ ಕಲ್ಪತರು ಪ್ರಾಜೆಕ್ಟ್ಸ್ ಕಂಪನಿ ರೀಸೆಂಟ್ ಟೈಮಲ್ಲಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.